ಬೆಗ್ಗಿ ಒತ್ತೂರು ಪ್ರಕಾಶ್ ಅವ್ರ ತೋಟದ ಮಧ್ಯೆ ಇತ್ತು. ಅವ್ರ ಮಾವ ಮುನಿಯಪ್ಪ ಅಂತ ತೀರೋಗಿ 15 ವರ್ಷ ಆಗೋಗಿತ್ತು. 2001 ಮುನಿಯಪ್ಪನ ತೀರ ಹೋಗ್ಬಿಟ್ಟಿದ್ದಾರೆ ಜಮೀನ್ ಓನರು. ಇನ್ನೊಬ್ಬ ಮುನಿಯಪ್ಪನ ಸೃಷ್ಟಿ ಮಾಡಿ ಜಮೀನಿನ ಅವ್ರ ಅಣ್ಣನ ಮಗನ ಹೆಸರು ಮಾಡ್ಬಿಟ್ಟಿದ್ದ ಒತ್ತೂರು ಪ್ರಕಾಶ್ ರಕ್ಷಿತ್ ಹೆಸರಿಗೆ. ದೊಡ್ಡ ಹೋರಾಟ ಮಾಡಿದ್ವಿ ಅಂಬರೀಶ್ ಮತ್ತೆ ನಾವೆಲ್ಲ ಸ್ನೇಹಿತರೆಲ್ಲ ಕೂಡಿ. ಒತ್ತೂರು ಪ್ರಕಾಶ್ MLA ಆಗಿದ್ದಾಗ FIR ಆಗ್ಬಿಟ್ಟಿದ್ದ, ಅದ್ರ ಮೇಲೆ ತಪ್ಪಿಸ್ಕೊಂಡು ಓಡಾಡ್ಬಿಟ್ಟಿದ್ದ. 3 ತಿಂಗಳು ಕೋಲಾರಕ್ಕೆ ಬರಲಿಲ್ಲ. ಎಲ್ಲ ನೋಡಿದೀವಿ ನಾವು ಕೂಡ. CS ವೆಂಕಟೇಶ್ ಅವರೇ ಇವತ್ತು ಹೇಳ್ತಾ ಇದ್ದೀವಿ, ಈ ಭಾಗದ ಜನ ಬಹಳ ಮುಗ್ದಿದ್ದಾರೆ, ಈ ಭಾಗದ ಜನ ಬಹಳ ಅಮಾಯಕರಿದ್ದಾರೆ, ಉತ್ತಮ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇದ್ದಾರೆ. ಅವರಿಗೆ ಮೋಸ ಮಾಡ್ತಕ್ಕಂಥ ಕೆಲ್ಸಕ್ಕೆ ನೀವೇನಾದ್ರೂ ಕೈ ಹಾಕಿದ್ರೆ ನಿನ್ ವಿರುದ್ಧದ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದೆ ನಿಂತು ಹೋರಾಟ ರೂಪಿಸಿ ಈ ಭಾಗದ ಜನರ ಪರವಾಗಿ ನಾವು ನಿಲ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹಣ ಇದ್ರೆ ಚಿಮ್ಸಂದ್ರದಲ್ಲಿ ಹೋಗಿ ನಿಲ್ಬೇಕಿತ್ತು, ಇಲ್ಲ ಅಲ್ಲಿ ಬೆಂಗಳೂರಲ್ಲಿ 25 ಕ್ಷೇತ್ರ ಇದೆ ಹೋಗಿ MLA ನಿಲ್ಬೋದಿತ್ತು, ಕಾರ್ಪೊರೇಷನ್ಗೆ ನಿಲ್ಬೇಕಿತ್ತು. ಅಲ್ಲಿ ನಿಲ್ಲಕ್ ತಾಕತ್ತಿಲ್ವಾ, ದಮ್ಮಿಲ್ವಾ? ಕೋಲಾರ MLAಗೆ ತಾಕತ್ತಿದ್ರೆ ದಮ್ಮಿದ್ರೆ ರಸ್ತೆ ಮಾಡಿಸಿ ಅಂತ ಹೇಳ್ತಾರೆ. ನೀನು ಸವಾಲು, ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಚಿಮ್ಸಂದ್ರದಲ್ಲಿ ನಿಲ್ಬೇಕಾಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಬೆಂಗಳೂರಿನ ಕಾರ್ಪೊರೇಷನ್ ನಿಲ್ಬೇಕಾಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ದಿದ್ರೆ ಬೆಂಗಳೂರು 25 ಕ್ಷೇತ್ರದಲ್ಲಿ ಎಲ್ಲಾದ್ರೂ ನಿಲ್ಬೇಕಾಗಿತ್ತಪ್ಪ. ನಾವೇ ಬಂದು ಕೋಲಾರ ಜನ ನಾವೇ ಸಿಗ್ಬೇಕಾ ನಿಮ್ಗೆ? ಏನೋ ಒತ್ತೂರು ಪ್ರಕಾಶ್ ಬಂದ ಗಾಡಿಯಲ್ಲಿ ಹೊಡ್ಕೊಂಡು ಹೋದಂತ ಹೇಳಿ ನೀನು ಡಬಲ್ ರೇಸ್ 2ನೇ ರೌಂಡ್ ಆಗ್ಬಿಡ್ತಾ ಇದೆಯಾ? ಒತ್ತೂರು ಪ್ರಕಾಶ್ 2 ಸಾರಿ ವಾಪಸ್ ಕಳ್ಸಿದೀವಿ. ನಿನ್ಗೂ ಕೂಡ ವಾಪಸ್ ಕಳ್ಸಕ್ಕಾಲ ನಮ್ಮ ಸುಂದರ ವಿಶ್ವನಗರ ಜನ ಮಾಡ್ತಾರೆ ಅಂತ ನಾನು ನಿಮಗೆ ವಿಶ್ವಾಸ ಕೇಳ್ತಾ ಇದ್ದೀನಿ. ಇವೆಲ್ಲ ಓಟ್ ಹಾಕ್ತಿರಲ್ಲ ನಮ್ಮ ಕುಮಾರಣ್ಣಗೆ, ಕೈ ಗುರುತಿಗೆ, ಇಂದ್ರಮ್ಮನ ಕಾಂಗ್ರೆಸ್ಗೆ, ಜೈ ಕಾಂಗ್ರೆಸ್.